ಹೂಡಿಕೆದಾರರನ್ನ ಸೆಳೀತಾ ಇದೆ ಕೆಂಗೇರಿ ಉಪನಗರ. ಬೆಂಗಳೂರಿನ ವೇಗಕ್ಕೆ ಕೆಂಗೇರಿ ಗ್ರೋತ್ ಎಂಜಿನ್, ಪಕ್ಕಾ ಸಂಪರ್ಕ ಸೌಲಭ್ಯ, ಹೂಡಿಕೆಗೆ ಬೆಸ್ಟ್ ಯಾಕೆ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಕೆಂಗೇರಿ ಉಪನಗರ ಬೆಂಗಳೂರು ಹೊರವಲಯದಲ್ಲಿರುವ ಏರಿಯಾ. ಸುಮಾರು 30 ವರ್ಷಗಳ ಹಿಂದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA ಸ್ಯಾಟಲೈಟ್ ಟೌನ್ ಆಗಿ ಅಭಿವೃದ್ಧಿಪಡಿಸಿ BBMP ಜೊತೆ ವಿಲೀನಗೊಳಿಸಿತು. ಬೆಂಗಳೂರಿನ ದಟ್ಟಣೆ ಕಡಿಮೆ ಮಾಡುವ ದೃಷ್ಟಿಯಿಂದ ಉಪನಗರದಲ್ಲಿರುವಂಥ ಕೆಂಚನಹಳ್ಳಿ, ದುಬಾಸಿಪಾಳ್ಯ, ಮೈಲಸಂದ್ರ, ಚನ್ನಸಂದ್ರ, ಶ್ರೀನಿವಾಸಪುರ, ಹೆಮ್ಮಿಗೆಪುರ, ಕೋಡಿಪಾಳ್ಯ, ಕೊಂಬಘಟ್ಟ ಹಳ್ಳಿಗಳನ್ನು ಕೆಂಗೇರಿ ಉಪನಗರಕ್ಕೆ ಸೇರಿಸಿ ಸ್ಯಾಟಲೈಟ್ ಟೌನ್ ನಿರ್ಮಿಸಲಾಯಿತು. ಇನ್ನು ಇಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿದ್ದಾವೆ. RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, JSS ತಾಂತ್ರಿಕ ಶಿಕ್ಷಣ ಅಕಾಡೆಮಿ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್, SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬೆಂಗಳೂರು ವಿಶ್ವವಿದ್ಯಾಲಯ ಉಪನಗರ ಸಮೀಪದಲ್ಲೇ ಇದೆ. ಈ ಕಾರಣಕ್ಕೆ ಕೆಂಗೇರಿ ಏರಿಯಾ ಬಹಳ ವೇಗವಾಗಿ ಅಭಿವೃದ್ಧಿ ಹೊಂದಿದೆ. ಇನ್ನು ಗ್ಲೋಬಲ್ ವಿಲೇಜ್ ಟೆಕ್ ಪಾರ್ಕ್ ಉಪನಗರಕ್ಕೆ ಹೊಂದಿಕೊಂಡಿದ್ದು ಈ ಏರಿಯಾ ಇನ್ವೆಸ್ಟರ್ಸ್ಗಳ ಪ್ಯಾರಡೈಸ್ ಆಗಿದೆ. ಇನ್ನು ಕೆಂಗೇರಿ ಉಪನಗರದಲ್ಲಿ ಹೂಡಿಕೆ ಯಾಕೆ ಮಾಡಬೇಕು, ಮನೆ, ಸೈಟ್, ಅಪಾರ್ಟ್ಮೆಂಟ್ ಖರೀದಿ ಮಾಡೋದಕ್ಕೆ ಬೆಸ್ಟ್ ಪ್ಲೇಸ್ ಯಾಕೆ, ಏನೆಲ್ಲ ಸೌಲಭ್ಯಗಳಿಲ್ಲಿದ್ದಾವೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಮೊದಲಿಗೆ ಕೆಂಗೇರಿಯ ಸ್ಟ್ರೆಂತ್ ಏನು ಅನ್ನೋದು ನೋಡೋದಾದರೆ, ಕೆಂಗೇರಿಯು ಸಾರಿಗೆ ಸೌಲಭ್ಯಗಳ ವಿಚಾರದಲ್ಲಿ ಬೇರೆ ಏರಿಯಾಗಳಿಗೆ ಹೋಲಿಸಿದ್ರೆ ಹೆಚ್ಚಿನ ಅನುಕೂಲತೆಗಳನ್ನು ಹೊಂದಿರುವಂಥ ಏರಿಯಾ. ಪರ್ಪಲ್ ಲೇನ್ ಮೆಟ್ರೋ ಕೆಂಗೇರಿಗೆ ಸಂಪರ್ಕ ಕಲ್ಪಿಸುತ್ತೆ. ಈ ಮೂಲಕ ನಿರಾಯಾಸವಾಗಿ ನಗರದ ಯಾವ ಭಾಗವನ್ನಾದರೂ ಸಂಪರ್ಕಿಸಬಹುದು. ಇನ್ನು ವಂದೇ ಭಾರತ್ ಎಕ್ಸ್ಪ್ರೆಸ್ ಬೆಂಗಳೂರಿನಿಂದ ಮೈಸೂರಿಗೆ ಕ್ವಿಕ್ ಆಕ್ಸೆಸ್ ಅನ್ನು ಕೊಡುತ್ತೆ. ಇನ್ನು ಕೆಂಗೇರಿಯು ನೈಸ್ ರಸ್ತೆಗೆ ಎಂಟ್ರಿ ಮತ್ತು ಎಕ್ಸಿಟ್ ಕೂಡ ಹೊಂದಿದೆ. ಈ ಮೂಲಕ ಎಲೆಕ್ಟ್ರಾನಿಕ್ ಸಿಟಿ, ಬನ್ನೇರುಘಟ್ಟ ರಸ್ತೆ, ಕನಕಪುರ ರಸ್ತೆ ಮತ್ತು ತುಮಕೂರು ರಸ್ತೆಯನ್ನು ಕೂಡ ಸುಲಭವಾಗಿ ತಲುಪಬಹುದು. ಇನ್ನು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಕೂಡ ಈ ಮೂಲಕ ಹಾದು ಹೋಗಿದ್ದು ಬೆಳವಣಿಗೆಗೆ ವಿಪುಲ ಅವಕಾಶಗಳನ್ನು ಮಾಡಿಕೊಟ್ಟಿದೆ. ಇದರ ಜೊತೆಗೆ ಔಟರ್ ರಿಂಗ್ ರೋಡ್ ಕೂಡ ಹತ್ತಿರದಲ್ಲೇ ಇದೆ. ಇನ್ನು ಸಾಕಷ್ಟು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು, ಮಾಲು, ಮಾರ್ಕೆಟು ಇಲ್ಲಿದ್ದಾವೆ. ಮನೆ, ಸೈಟ್ ಖರೀದಿ ಮಾಡುವವರಿಗೆ ಉತ್ತಮ ವಾತಾವರಣ ಇಲ್ಲಿದೆ. ಸುಮಧುರ ಎಪಿಟೋಮ್, ಸಾರಂಗ್ ಫೇಸ್ 1, ಪ್ರಾವಿಡೆಂಟ್, JRC, ವೈಲ್ಡ್ ವುಡ್ ಮುಂತಾದ ಪ್ರತಿಷ್ಠಿತ ವಸತಿ ಸಮುಚ್ಚಯ ಆಯ್ಕೆಗಳು ಇಲ್ಲಿದ್ದಾವೆ. ಲಕ್ಸುರಿ ಅಪಾರ್ಟ್ಮೆಂಟ್ಸ್, ವಿಲ್ಲಾಗಳಿಂದ ಹಿಡಿದು ಅಫೋರ್ಡೆಬಲ್ ಮನೆಗಳ ಲಭ್ಯತೆಯೂ ಕೂಡ ಇಲ್ಲಿದೆ. ಇನ್ನು ಕಾರಿಡಾರ್ ಸುತ್ತಲೂ ಕೂಡ IT ಚಟುವಟಿಕೆಗಳು ಬೆಳೀತಾ ಇವೆ. ಕೆಂಗೇರಿ ಉಪನಗರದ ವೀಕ್ನೆಸ್ ಏನು ಅಂತ ನೋಡೋದಾದರೆ, ಈ ಏರಿಯಾಗೆ ಕನೆಕ್ಟಿವಿಟಿ ವ್ಯವಸ್ಥೆ ಚೆನ್ನಾಗಿದ್ರೂ ನಗರದ ಬೇರೆ ಏರಿಯಾಗಳಿಗೆ ಹೋಲಿಸಿದ್ರೆ ಇನ್ನು ಈ ಏರಿಯಾ ಕಂಪ್ಯಾರಿಟಿವ್ಲಿ ಹಿಂದುಳಿದಿದೆ. ಡ್ರೈನೇಜ್ ಸಮಸ್ಯೆ, ಕೆಟ್ಟು ಹೋದಂಥ ರಸ್ತೆಗಳು, ಕಳ್ಳರ ಹಾವಳಿ, ಮಳೆಗಾಲದಲ್ಲಿ ರಸ್ತೆಗಳಲ್ಲಿ ನೀರು ನಿಂತು ಆಗೋ ಅಧ್ವಾನದಿಂದ ಕೊಂಚ ಸಮಸ್ಯೆ ಆಗಬಹುದು. ಅದಕ್ಕೂ ಮೀರಿ ಟ್ರಾಫಿಕ್ ಸಮಸ್ಯೆ ಇಲ್ಲಿನ ಮತ್ತೊಂದು ದೊಡ್ಡ ವೀಕ್ನೆಸ್ ಅಂತಲೇ ಹೇಳ್ಬೋದು. ಮೈಸೂರು ರೋಡ್ ಮೂಲಕವೇ ಸಂಚರಿಸಬೇಕಾಗಿರೋದ್ರಿಂದ ಪ್ರತಿನಿತ್ಯ ಇಲ್ಲಿ ಟ್ರಾಫಿಕ್ ಕಿರಿಕಿರಿ ಇದ್ದೇ ಇರುತ್ತೆ. ಮೈಸೂರಿನಿಂದ ಬೆಂಗಳೂರಿಗೆ ಎಕ್ಸ್ಪ್ರೆಸ್ ವೇ ಇದ್ದರೂ ಕೂಡ ಕೆಂಗೇರಿ ಬಳಿ ಬಾಟಲ್ ನೆಕ್ ಪರಿಸ್ಥಿತಿಯಿಂದ ಟ್ರಾಫಿಕ್ ಸಮಸ್ಯೆಯಂತೂ ಈ ಏರಿಯಾದಲ್ಲಿ ಇದ್ದೇ ಇರುತ್ತೆ. ಇನ್ನು ಏರಿಯಾದಲ್ಲಿ ರಸ್ತೆಗಳು ಕಿರಿದಾಗಿವೆ. ಹಾಗಾಗಿ ಕಾರ್ನಲ್ಲಿ ಸಂಚರಿಸುವವರಿಗೆ ತುಸು ಕಷ್ಟ ಆಗ್ಬೋದು. ಪಾರ್ಕಿಂಗ್ ಸಮಸ್ಯೆ ಇಲ್ಲಿ ಕಾಮನ್ ಸಮಸ್ಯೆ ಕೂಡ ಹೌದು. ಹೂಡಿಕೆಗೆ ಬೆಸ್ಟ್ ಪ್ಲೇಸ್ ಯಾಕೆ ಅಂತ ನೋಡೋದಾದರೆ, ಕೆಂಗೇರಿ ಉಪನಗರ ಸಂಪರ್ಕ ವ್ಯವಸ್ಥೆಯಲ್ಲಿ ಬ್ಲೆಸ್ಡ್ ಆಗಿರುವಂಥ ಬಡಾವಣೆಯಾಗಿದ್ದು ಅನೇಕ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಇಲ್ಲಿದ್ದಾವೆ. ಬೆಂಗಳೂರು VV, ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜ್, ಜ್ಞಾನಬೋಧಿನಿ ಸ್ಕೂಲು, ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲ್, ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಹೀಗೆ ಅನೇಕ ಹೆಸರಾಂತ ಸಂಸ್ಥೆಗಳು ಇರೋದು ಹೂಡಿಕೆ ಅವಕಾಶವನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ಈಗಷ್ಟೇ ಅಭಿವೃದ್ಧಿ ಹೊಂದಿರುವಂಥ ಲೇಔಟ್ ಆಗಿರೋದ್ರಿಂದ ಮನೆ ಹಾಗೂ ಸೈಟ್ಗಳು ಕಂಪ್ಯಾರಿಟಿವ್ಲಿ ಕಡಿಮೆ ಬೆಲೆಗೆ ಹೊಸ ಮನೆಗಳು ಸಿಗ್ತವೆ. 2 BHK ಮನೆಗಳು ಬಾಡಿಗೆಗೆ 12,000ದಿಂದ 20,000ದವರೆಗೆ ಸಿಗುತ್ತೆ. ಅದೇ ಲೀಸ್ಗೆ ಮನೆಗಳನ್ನು ನೋಡ್ತಾ ಇದ್ದರೆ 2 BHK 10 ಲಕ್ಷದಿಂದ 20 ಲಕ್ಷದವರೆಗೆ ಲಭ್ಯತೆ ಇದೆ. ಅಪಾರ್ಟ್ಮೆಂಟ್ ಸೈಟ್ ರೇಟ್ ಹೇಗಿದೆ ಅಂತ ನೋಡೋದಾದರೆ, ಕೆಂಗೇರಿ ಉಪನಗರ ಏರಿಯಾದಲ್ಲಿ ಮಿಡಲ್ ಕ್ಲಾಸ್ನ ಜೊತೆಗೆ ವರ್ಕಿಂಗ್ ಕ್ಲಾಸ್ ಹೆಚ್ಚಾಗಿ ವಾಸವಿದ್ದಾರೆ. ಹಾಗಾಗಿ ಇಲ್ಲಿ BSR ಪ್ಯಾರಡೈಸ್, ವೆಸ್ಟರ್ನ್ ಪ್ಲಾಜಾ, ಯರಾಕೊಸೊಮೊ ಸಿಟಿ, ತಿರುಮಲ ಆರ್ಕಿಡ್ ಸೇರಿದಂತೆ ಅನೇಕ ಲಕ್ಸುರಿ ಕನ್ಸ್ಟ್ರಕ್ಷನ್ಸ್ ಇಲ್ಲಿದ್ದಾವೆ. ವಿಲ್ಲಾಗಳು ಕೂಡ ಇದ್ದು ಹೂಡಿಕೆಗೆ ದಿ ಬೆಸ್ಟ್ ಪ್ಲೇಸ್. ಇನ್ನು 2 BHK ಅಪಾರ್ಟ್ಮೆಂಟ್ 1,35,00,000 ರೂಪಾಯಿಯಿಂದ 3,60,00,000 ರೂಪಾಯಿವರೆಗಿದೆ. ಇನ್ನು 4 BHK 2.60 ಕೋಟಿಯಿಂದ 6 ಕೋಟಿವರೆಗೂ ಕೂಡ ಲಭ್ಯತೆ ಇದೆ.
ಇನ್ನು ಮನೆ ಅಪಾರ್ಟ್ಮೆಂಟ್ ಬದಲು ಸೈಟ್ ಖರೀದಿ ಮಾಡ್ತೀನಿ ಆ ಪ್ಲ್ಯಾನ್ ಇದೆ ಅಂತ ಹೇಳಿದ್ರೆ ಸೈಟ್ ಬೆಲೆ ಪ್ರೈಮ್ ಲೊಕೇಶನ್ನಲ್ಲಿ 5,600 ರೂಪಾಯಿಯಿಂದ 25,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದ್ದು ಇಂಟೀರಿಯರ್ 4,800 ರೂಪಾಯಿಯಿಂದ 23,000 ರೂಪಾಯಿವರೆಗೆ ಪರ್ ಸ್ಕ್ವೇರ್ ಫೀಟ್ ರೇಟ್ ಇದೆ. ಇನ್ನು ಹೆಲ್ತ್ ಆ್ಯಂಡ್ ಎಜುಕೇಷನ್ನ ಬಗ್ಗೆ ನೋಡೋದಾದರೆ ಹೆಲ್ತ್ ಆ್ಯಂಡ್ ಎಜುಕೇಷನ್ ಅಂತ ಬಂದಾಗ ಅನೇಕ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಈ ಏರಿಯಾದ ಸನಿಹದಲ್ಲೇ ಇದೆ. ಪ್ರತಿಷ್ಠಿತ ಬೆಂಗಳೂರು ವಿವಿ ಜ್ಞಾನಭಾರತಿ ಕ್ಯಾಂಪಸ್ 3 ಕಿಲೋಮೀಟರ್ ಸನಿಹದಲ್ಲಿದ್ದರೆ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ನ್ಯಾಷನಲ್ ಲಾ ಸ್ಕೂಲ್ ಮುಂತಾದ ಸಂಸ್ಥೆಗಳು ಇದನ್ನೊಂದು ಎಜುಕೇಷನ್ ಹಬ್ ಆಗಿಸಿದೆ. ಆದರೆ ಹೆಲ್ತ್ ವಿಚಾರದಲ್ಲಿ ಈ ಭಾಗ ಇನ್ನೂ ಬೆಳವಣಿಗೆ ಕಾಣಬೇಕಾಗಿದೆ. RR ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೊರತುಪಡಿಸಿದ್ರೆ ಹತ್ತಿರದಲ್ಲಿ ಯಾವುದೇ ಹೇಳಿಕೊಳ್ಳುವಂಥ ಹೆಸರಾಂತ ಆಸ್ಪತ್ರೆಗಳು ಈ ಏರಿಯಾದಲ್ಲಿಲ್ಲ. ಬೆಂಗಳೂರು ಹಾಸ್ಪಿಟಲ್, ನಂದಿ ಹಾಸ್ಪಿಟಲ್ ಇತ್ಯಾದಿ ಆಸ್ಪತ್ರೆಗಳಿದ್ದರೂ ಕೂಡ ಹೆಲ್ತ್ ವಿಷಯದಲ್ಲಿ ಇನ್ನೂ ಬೆಳವಣಿಗೆ ಕಾಣೋದು ಅಗತ್ಯ ಇದೆ. ಇನ್ನು ಟ್ರಾಫಿಕ್ ಸಮಸ್ಯೆ, ಮೂಲಸೌಕರ್ಯಗಳಂತಹ ಒಂದೆರಡು ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ಈ ಏರಿಯಾ ನಿಜಕ್ಕೂ ಹೂಡಿಕೆದಾರರಿಗೆ ಒಂದೊಳ್ಳೆ ಆಯ್ಕೆ ಆಗೋದ್ರಲ್ಲಿ ನೋ ಡೌಟ್. ಇಂಥದ್ದೇ ಕಂಟೆಂಟ್ಗಳಿಗಾಗಿ ಹೋಮ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ.